ಅನು ಯಾಕೆ ಈಗ ಫೋನ್ ತೆಗಿತಾ ಇಲ್ಲ? ನನಗೊಂಥರ ಚಿಂತೆ ಆಗ್ತಾ ಇದೆ. ನಿನ್ನೆ ಪಾವನಿ ನಡ್ಕೊಂಡ ರೀತಿ ನೋಡಿದ್ರೆ ಇವತ್ತು ಐ ಡೋಂಟ್ ನೋ ಅಲ್ಲೇನಾದರೂ. ಆನೆಸ್ಟ್ಲಿ ಪಾವನಿ, ನಾನ್ ಇವತ್ತಿನ ತನಕ ನಿನ್ ತರ ಯೂಸ್ಲೆಸ್, ಥ್ಯಾಂಕ್ಲೆಸ್, ಪಾಯಿಂಟ್ಲೆಸ್ ಮಗಳನ್ನ ನೋಡೇ ಇಲ್ಲ. ನಾನ್ ಯಾವಾಗ್ಲೂ ದೇವ್ರನ್ನ ಬೈಕೋತಿದ್ದೆ ನನ್ ತಾಯಿ ಆಗಿಲ್ಲ ಅಂತ. ಆದ್ರೆ ತಾಯಿಯಾಗಿ ಇದನ್ನೆಲ್ಲ ಕೇಳಿಸ್ಕೋಬೇಕು ಅಂದ್ರೆ ನಾನ್ ತಾಯಿ ಆಗೋದೇ ಬೇಡ. ಮಕ್ಕಳು ಹೀಗಿರ್ತಾರೆ ಅಂದ್ರೆ ಥ್ಯಾಂಕ್ ಗಾಡ್ ನನ್ಗೆ ಯಾರು ಮಕ್ಕಳೇ ಇಲ್ಲ. ಯಾಕಂದ್ರೆ ನಾನೇನಾದ್ರೂ ನಿನ್ ತಾಯಿ ಆಗಿದ್ರೆ ಪಾವನಿ, ಇವತ್ ನಾನ್ ನಿನ್ಗೆ ಹೊಡೆದು ನಿನ್ ಮುಖ ಜಾಗ್ರಫಿನೇ ಚೇಂಜ್ ಮಾಡ್ಬಿಡ್ತಿದ್ದೆ. ಕಾವ್ಯ ಪ್ಲೀಸ್, ಇಷ್ಟು ಸಿಟ್ಟಾಗ್ಬೇಡ ನೀನು. ಪಾವನಿ ತಪ್ಪ ಟೋನಲ್ಲಿ ಹೇಳ್ತಾ ಇರ್ಬೋದು, ಕೋಪದಲ್ಲಿ ಹೇಳ್ತಾ ಇರ್ಬೋದು, ಆದ್ರೆ ಅವಳು ಹೇಳ್ತಿರೋದೆಲ್ಲ ಸರಿಯಾಗೇ ಇದೆ. ಈಗ ನನ್ಗೆ ಎಷ್ಟು ಶಾಕ್ ಆಗಿದೆ ಗೊತ್ತಾ? ಅನುಪಮ ಎಲ್ಲಿಂದನೋ ಮಗು ಎತ್ಕೊಂಡ್ ಬಂದಿದ್ದಾಳೆ ಅಂತ ಪಾವನಿಗೆ ಬೇಜಾರ್ ಆಗೇ ಆಗುತ್ತೆ. ಮಾಮ್, ಮಮ್ಮಿ ಅನುಜ್ ಪುಟ್ಟ ಅನುಗೆ ಫಾಸ್ಟರ್ ಪೇರೆಂಟ್ಸ್. ಎಲ್ಲ ಒಂದೇ ಮಗಳೇ, ಎಲ್ಲ ಒಂದೇ. ಇಮ್ಯಾಜಿನ್ ಮಾಡ್ಕೊ, ನಾಳೆ ನಾನು ಎಲ್ಲಿಂದಾನೋ ಮಗುನ ಫಾಸ್ಟರಿಂಗ್ ಅಂತ ಎತ್ಕೊಂಡ್ ಬಂದು ಮುಂದೆ ನಿಲ್ಸಿ, ಮತ್ತೆ ಇವಳು ನಿನ್ ತಂಗಿಮ್ಮ, ಇವಳಿಗೆ ನರ್ಸರಿ ರೈಮ್ಸ್ ಹೇಳ್ಕೊಡು, ಚಾಕ್ಲೇಟ್ ಕೊಡ್ಸು, ಜಡೆ ಹಾಕು ಅಂತಂದ್ರೆ ನಿನ್ಗೂ ಬೇಜಾರಾಗತ್ತೆ ತಾನೆ? ನಿಮ್ಮ ಒಂದು ಮಗಳೇ ತುಂಬಾ ಕಷ್ಟಪಟ್ಟು ದೊಡ್ಡೋಳಾಗಿದ್ದಾಳೆ ಮಾಮ್. ಇನ್ನೊಂದ್ ಮಗು ಎಲ್ಲಿಂದ ತರ್ತೀರಾ? ಅದು ಸರಿನೇ, ಆದ್ರೆ ನಾನು ಒಬ್ಬ ಮಗಳನ್ನ ಸಾಕಿದ್ರು ಸರಿಯಾಗಿ ಸಾಕಿದ್ದೀನಿ. ವಿಷಯ ಏನಂದ್ರೆ ನನ್ನ ಮಗಳು ಅನುಪಮ ಮಗಳ ರೀತಿ ಮರ್ಯಾದೆ ಮೀರೋದಿಲ್ಲ. ಇವಳ ಮರ್ಯಾದೆ ಯಾಕೆ ಮೀರ್ತಿದ್ದಾಳೆ ಅಂದ್ರೆ ಇವಳಪ್ಪ ಮರ್ಯಾದೆ ಮೀರಕ್ ಬಿಡ್ತಿದ್ದಾನೆ. ಅದಕ್ಕೆ ನೀನ್ ಯಾವಾಗ್ಲೂ ಹೇಳ್ತಿಯಲ್ಲ ನೀನ್ ಗ್ರೇಟ್ ಅಪ್ಪ ಅಂತ. ಗ್ರೇಟ್ ಅಪ್ಪ ಆಗೋ ರೆಸ್ಪಾನ್ಸಿಬಿಲಿಟಿನ ನಿಭಾಯಿಸು. ನಿನ್ನ ತಲೆ ಹರಟೆ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳು. ನಾನು ಏನ್ ಕಲಿಸ್ಬೇಕು ಅದ್ ನನಗೆ ಗೊತ್ತು, ನಾನು ಕಲಿಸ್ತೀನಿ. ಕಾವ್ಯ, ನಿನ್ ಮಧ್ಯದಲ್ಲಿ ಮಾತಾಡ್ಬೇಡ. ಅನುಪಮಂಗ್ ಮಾತ್ರ ಇನ್ಸಲ್ಟ್ ಮಾಡ್ತಿದ್ದಾಳೆ ಅಂತ ನೀನ್ ಸುಮ್ನೆ ಇದ್ಯಾ ಅಂದ್ರೆ, ಸೊ ಲೆಟ್ ಮಿ ಕ್ಲಿಯರ್ ಒನ್ ಥಿಂಗ್ ಟು ಯು. ಈ ತಲೆ ಹರಟೆ ಹುಡುಗಿ ಅವಳ ತಾಯಿ ಇನ್ಸಲ್ಟ್ ಮಾಡಿ ಮಾತ್ರ ಸುಮ್ನಿರಲ್ಲ. ಇವತ್ ನೀನ್ ಇವಳನ್ನ ಸುಮ್ನ ಹಾಕ್ಸಿಲ್ಲ ಅಂದ್ರೆ ನಾಳೆ ಇವಳ ಮರ್ಯಾದೆ ಮೀರೋ ಲಿಸ್ಟ್ ಅಲ್ಲಿ ನೀನು ಇರ್ತ್ಯಾವಿ. ಕಾವ್ಯ, ನಿನಗೆ ಈ ಲೆಕ್ಚರ್ ಕೊಡೋ ಕೈಯಲ್ಲಿ ಯಾವಾಗಿಂದ ಶುರುವಾಗಿದೆ? ನಿಂದ್ ಯಾವಾಗ ಪೂರ್ತಿ ಆಯ್ತಲ್ಲ ಅಲ್ಲಿಂದ ಶುರು ಆಯ್ತು. ನೀನ್ ಯಾಕೆ ಇವಳಿಗೆ ಏನು ಹೇಳ್ತಾ ಇಲ್ಲ? ತುಷಾರ್, ಇದೆಲ್ಲ ಏನಾಗ್ತಾ ಇದೆ? ಮಮ್ಮಿಗೆ ಏನ್ ಬೇಕೋ ಅದೇ ನಡೀತಾ ಇದೆ. ಮಮ್ಮಿ, ನಿಮ್ಗೀಗ ಸಂತೋಷ ತಾನೆ? ನಿಮ್ಮಿಂದಾಗಿ ನನ್ನ ಹೆಂಡತಿ ಚಿಂತೆ ಮಾಡ್ತಿದ್ದಾಳೆ. ನನ್ನ ಕುಟುಂಬದಲ್ಲಿ ನನ್ನ ಮನೆ ಒಳಗೆ ಮತ್ತೆ ಜಗಳ ಹೊತ್ಕೊಂಡು ಹುರಿತಾ ಇದೆ. ಮರ್ಯಾದೆಯಿಂದನೇ ಮಾತಾಡ್ತಾ ಇದ್ದೀನಿ ಖುಷಿ. ನನಗೆ ಸಮರ್ಥರ ಮಮ್ಮಿ ಚಮಚಾಗಿರಿ ಮಾಡೋಕ್ ಬರೋದಿಲ್ಲ. ಏನ್ ನಿಜಾನೋ ಅದನ್ನೇ ಮಾತಾಡ್ತೀನಿ ನಾನು. ಸಾಕು ಮಾಡಿ. ನಿನ್ನ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ಅನುಪಮ, ನಾನು ಹೇಳೋದನ್ನ ನೀನ್ ಸರಿಯಾಗಿ ಕೇಳಿಸ್ಕೊ. ಮಿಸಸ್ ಅನುಪಮ ಅನುಜ್ ಕಪಾಡಿಯಾ, ಇನ್ನು ಮುಂದೆ ನೀನು ಈ ಮನೆಗೆ ಬರೋ ಹಾಗಿಲ್ಲ.